ರುಚಿಕರವಾದ ಮೋದಕ ಪಟಪಟ ಅಂತ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಬಾಣಲೆಯನ್ನು ಕಾಯೋದಕ್ಕೆ ಅಂತ ಹೇಳಿಟ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ಗೋಧಿ ಹಿಟ್ಟಿನ ಜೊತೆಗೆ ಒಂದು ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಕುದಿಯೋದಕ್ಕೆ ಅಂತೇಳಿಟ್ಟು ಈ ಗೋಧಿ ಹಿಟ್ಟಿನ ಮಿಶ್ರಣವನ್ನು ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಹದವಾಗಿ ಲೋಟದಿಂದ ನಾದ್ಕೊಂಡು ನೋಡಿ ಈ ರೀತಿ ಕಲಸಿ ಇಡಬೇಕಾಗುತ್ತೆ. ಮತ್ತು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟು ತುಪ್ಪ ಹಾಕಿ ಎಳ್ಳನ್ನು ಹಾಕಿ ತೆಂಗಿನಕಾಯಿ ತುರಿ ಅದ್ರ ಜೊತೆಗೆ ಬೆಲ್ಲನ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಈ ರೀತಿ ಪಾಕ ಬರೋ ಥರ, ಅಂದರೆ ತುಂಬ ಪಾಕ ಬೇಡ, ಈ ರೀತಿ ಉಂಡೆಗಳಾಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬೆಲ್ಲ ಕರಗೋವರೆಗೂ. ಇವಾಗ ಒಂದು ಕವರನ್ನು ತೊಗೊಂಡು ಅದ್ರ ಮೇಲೆ ಎಣ್ಣೆ ಹಾಕಿ ಅಕ್ಕಿ ಹಿಟ್ಟನ್ನು ಹಾಕಿ ಲಟ್ಟಿಸಿ ಮಧ್ಯದಲ್ಲಿ ಹೂರಣವನ್ನು ಇಟ್ಟು ಈ ರೀತಿ ಬಟ್ಲಿನಿಂದ ನೋಡಿ ಈ ಥರ ಕಟ್ ಮಾಡಿಕೊಂಡು ಫೋರ್ಕ್ ಸ್ಪೂನಿಂದ ಶೇಪ್ ಕೊಟ್ಟರೆ ಈಸಿಯಾಗಿ ಸಿಹಿ ಕಡುಬು ರೆಡಿ ಆಗುತ್ತೆ. ಅದೇ ರೀತಿ ಸೌಟಿನ ಹಿಂಭಾಗದಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನಂತರ ನೋಡಿ ಅಕ್ಕಿ ಹಿಟ್ಟನ್ನು ಇಟ್ಟು ಈ ರೀತಿ ಪ್ರೆಸ್ ಮಾಡಿ ಮೋದಕದ ಆಕಾರವನ್ನು ಕೊಟ್ಟು ನಂತರ ಸೌಟಿನ ಹಿಂಭಾಗದಿಂದ ಒಂದೊಂದು ಗೆರೆಯನ್ನು ಹಾಕಿಬಿಟ್ರೆ ಪರ್ಫೆಕ್ಟ್ ಮೋದಕ ನೋಡಿ ರೆಡಿ ಆಗಿಬಿಡುತ್ತೆ. ಇದನ್ನು ಅಬೆನಲ್ಲಿ ಒಂದು 20 ನಿಮಿಷಗಳ ಕಾಲ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಬಿಟ್ರೆ ರುಚಿಕರವಾದ ಮೋದಕ ರೆಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.